ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರೆ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಎಷ್ಟೋ ಜನ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಈ ಅನುಮಾನ ಅನ್ನೋದು ತಲೆಯಲ್ಲಿ ನೆಗೆಟಿವ್ ಥರ ಕಾಡ್ಲಿಕ್ಕೆ ಶುರು ಆಗುತ್ತೆ. ಬಟ್ ನೀವು ಅನುಮಾನನ ಪಡೋಕ್ಕೆ ಶುರು ಮಾಡಿದ್ರೆ ನಿಮ್ಮ ಜೀವನ, ನಿಮ್ಮ ಸಂಸಾರ ಕಂಪ್ಲೀಟಾಗಿ ಹಾಳಾಗುತ್ತೆ, ಬೀದಿಗೆ ಬರುತ್ತೆ. ಹಾಗಿದ್ಮೇಲೆ ಅನುಮಾನ ಪಡಬಾರ್ದಾ ಅಂತ ನೀವು ಕೇಳ್ಬೋದು. ಬಟ್ ಈ 3 ಟಿಪ್ಸ್ನ ಶೇರ್ ಮಾಡ್ತೀನಿ. ಈ ಥರದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಅನುಮಾನ ಪಡಬೇಡಿ. ಅದಕ್ಕೆ ಏನಂತ ಪ್ರೊಸೀಜರ್ ಇದೆ, ಸೊ ಅದ್ರ ಬಗ್ಗೆ ನಾನು ಡೀಟೇಲ್ ಹೇಳ್ತಾ ಹೋಗ್ತೀನಿ. ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ನೋಡಿದ್ಮೇಲೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ವಿಡಿಯೋನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಫಸ್ಟ್ ಪಾಯಿಂಟ್ ನೋಡೋಣ. ನಿಮ್ಮ ತಲೆಯಲ್ಲಿ ಸುಮ್ಮನೆ ನೀವು ಯೋಚನೆ ಮಾಡಿಬಿಡಬೇಡಿ. ಎಕ್ಸಾಂಪಲ್, ಈಗ ನಿಮ್ಮ ಸಂಗಾತಿ ನಿಮ್ಕಿನ್ನ ಒಬ್ಬರು ಯಾರು ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಅಥವಾ ನಿಮ್ಮ ಲವರ್ಸ್ ಇರ್ಬೋದು. ನಿಮ್ಕಿನ್ನ ನೋಡೋಕೆ ತುಂಬ ಚೆನ್ನಾಗಿದ್ದಾರೆ, ಫೇರ್ ಇದ್ದಾರೆ ಅಂದ್ಕೊಳ್ಳೋಣ. ಈಗ ಹೆಂಡತಿ ಗಂಡನಿಗಿನ್ನ ಚೆನ್ನಾಗಿದ್ದಾರೆ ಅಂದ್ಕೊಳ್ಳೋಣ, ಅಥವಾ ಗಂಡ ಹೆಂಡತಿಗಿಂತ ಚೆನ್ನಾಗಿದ್ದಾರೆ ಅಂದ್ಕೊಳ್ಳೋಣ. ಸೊ ಚೆನ್ನಾಗಿದ್ದಾರೆ ಅಂದ ಮಾತ್ರಕ್ಕೆ ಅವರು ಫಿಸಿಕಲ್ ಅಪಿರಿಯನ್ಸ್ ನೋಡಿಬಿಟ್ಟು ಅವರಿಗೆಲ್ಲ ಲವ್ ಮಾಡ್ತಾರೆ, ಎಲ್ಲ ಪ್ರಪೋಸ್ ಮಾಡ್ತಾರೆ, ಭಾಳ ಜನ ಕಣ್ಣಾಗ್ತಾರೆ. ಸೊ ಇದೆಲ್ಲ ಅವ್ರ ಮನಸ್ಸಲ್ಲಿ ಏನಿದೆ, ಅವ್ರು ಹೆಂಗಿದ್ದಾರೆ, ಅವ್ರ ನೇಚರ್ ಏನಿದೆ ಅದನ್ನು ನೀವು ಫಸ್ಟ್ ತಿಳ್ಕೊಳ್ಳಿ. ಒಂದನೇದು. ಎರಡನೇದು ಬಂದು ಏನಂತ ಹೇಳಿದ್ರೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಲಿ ಅಥವಾ ಅವರು ನಡ್ಕೊಳ್ಳುವಂಥ ರೀತಿ ಆಗಲಿ ಅದ್ರ ಮೇಲೆ ನೋಡಿ ಗೆಸ್ ಮಾಡಿ. ಅದು ಕೂಡ ನೀವು ಅಬ್ಸರ್ವೇಷನಲ್ಲಿ ಇರಬೇಕು. ಅದನ್ನು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು, ನೆಗೆಟಿವ್ ಆಗಿ ತಲೆಯಲ್ಲಿ ತಗೊಳ್ಳೋಕ್ಕೂ ಕೂಡ ಹೋಗಬೇಡಿ. ಇದರಿಂದ ನಿಮ್ಮ ಮಾನಸಿಕ ಆರೋಗ್ಯ, ಅದರಲ್ಲಿ 100 ನೆಗೆಟಿವ್ಗಳು ಬರುತ್ತೆ. ಅದರಿಂದ ಗಂಡನ ಮೇಲೆ ಇರ್ತಕ್ಕಂಥ ಪ್ರೀತಿ ಅದು ನೆಗೆಟಿವ್ ಸೈಡಲ್ಲಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಆ ಕಾರಣಕ್ಕೆ ನಿಮ್ಮ ಏನು ಥಾಟ್ ಪ್ರೊಸೆಸ್ ಇದೆಯಲ್ಲ ಅದರಲ್ಲಿ ನೀವೇ ಜಡ್ಜ್ಮೆಂಟ್ ಮಾಡಿ ಆ ಥರ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಪಾಯಿಂಟ್, ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಳ್ದೇ ನೆಗೆಟಿವ್ ಯೋಚಿಸಬೇಡಿ. ಈಗ ನಾನು ಅದೇ ಹೇಳ್ತೀನಿ, ನಿಮ್ಗೆ ಸಪೋಸ್ ಆ ಥರ ಅನ್ನಿಸ್ತಾ ಇದ್ದರೆ ನೀವು ಅಬ್ಸರ್ವೇಷನ್ ಮಾಡಿ, ಕ್ರಾಸ್ ವೆರಿಫೈ ಮಾಡಿ. ಸಪೋಸ್ ಯಾವುದೋ ಕಾಲಲ್ಲಿ ಬಿಸಿ ಬರ್ತಾ ಇದ್ದರೆ ಆ ಕಾಲ್ ಎಷ್ಟು ಸಲ ಫೋನ್ ಬರ್ತಾ ಇದೆ, ಯಾರು ಏನು ಎತ್ತ ಅಂತ ಪ್ರೀತಿಯಿಂದ ತಿಳ್ಕೊಳ್ಳೋಕೆ ಟ್ರೈ ಮಾಡಿ. 1% ಜಗಳ ಮಾಡಬೇಡಿ. ಎಲ್ಲ ಕನ್ಫರ್ಮ್ ನಿಮಗೆ ರೆಡ್ ಹ್ಯಾಂಡಾಗಿ ಸಿಗೋ ತನಕನೂ ಕೂಡ ನಿಮ್ಮ ತಾಳ್ಮೆ ತುಂಬ ಮುಖ್ಯ ಇರುತ್ತೆ. ಕೋಪ ಮಾಡ್ಕೊಳ್ಬೇಡಿ. ಯಾವುದೇ ಕಾರಣಕ್ಕೂ ಸಿಚುವೇಶನ್ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗೋಕ್ಕೆ ಹೋಗಬೇಡಿ. ಬಿಕಾಸ್ ಕೆಲವೊಂದು ಸಲ ಸಿಚುವೇಶನ್ ಆ ಥರ ಫೀಲ್ ಮಾಡಿಸುತ್ತೆ, ಏನೋ ಆ ಥರ ಹಿಂಗೆ ಇದ್ದಾರೆ ಅಂಥೇಳಿ. ಆ ಥರ ನೀವು ಜಗಳ ಮಾಡಿ ಫೀಲ್ ಮಾಡಿಸಿದಾಗ ಅವರಿಗೆ ಇಷ್ಟು ಪ್ರಾಂಪ್ಟ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ, ಬಟ್ ಸ್ಟಿಲ್ ನಮ್ಮ ಮೇಲೆ ಕತೆ ಕಟ್ತಾರೆ ಅಂದ್ಕೊಂಡು ಮನಸ್ಸು ಹಾಳಾಗುತ್ತೆ. ಅದಾದಮೇಲೆ ನಿಮ್ಮ ಮೇಲೆ ಪ್ರೀತಿ ಒಡೆದು ಹೋಗ್ಬಿಡುತ್ತೆ, ನಿಮ್ಮ ಮೇಲೆ ಪ್ರೀತಿನೇ ಇರಲ್ಲ. ಸೊ ಅವನ ಕಾರಣಕ್ಕೆ ನೀವು ಜಸ್ಟ್ ವೆರಿಫೈ ಮಾಡಿ, ಎಲ್ಲ ರೀತಿಯಿಂದ ವೆರಿಫೈ ಮಾಡಿ. ಎಲ್ಲಿ ಹೋಗ್ತಾರೆ, ಏನು ಬರ್ತಾರೆ, ಕಣ್ಣಿಟ್ಟಿರಿ ಅಷ್ಟೇ. ಬಟ್ ಪ್ರೀತಿ ಕಡಿಮೆ ಮಾಡಬೇಡಿ. ಪ್ರೀತಿ ಇದ್ಕೊಂಡೇ ಕಣ್ಣಿಟ್ಟಿರಿ, ಎಲ್ಲ ಫೋಕಸ್ ಮಾಡ್ತಾ ಹೋಗಿ. ನಿಜವಾಗ್ಲೂ ಅವ್ರು ಹಾಗೆ ಇದ್ದರೆ, ಬೇರೆ ಅಫೇರಲ್ಲಿ ಇದ್ದರೆ ನಿಮಗೆ ಸಿಕ್ಕಾಕೊಳ್ತಾರೆ. ಡೋಂಟ್ ವರಿ. ಓಕೆ, ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂದರೆ, ಕಣ್ಣಾರೆ ನೋಡದೆ ಒಪ್ಕೊಳ್ಬೇಡಿ. ಎಲ್ಲೋ ಒಂದು ಕಡೆಗೆ ನಿಮಗೆ ನಿಮ್ಮ ಮನೆಯವರ ಬಗ್ಗೆ, ನಿಮ್ಮ ಸಂಗಾತಿ ಹೆಣ್ಣಿರ್ಬೋದು, ಗಂಡಿರ್ಬೋದು, ಅಥವಾ ನಿಮ್ಮ ಲವರ್ಸ್ ಇರ್ಬೋದು, ಅವ್ರ ಬಗ್ಗೆ ಯಾರೋ ಹಾಕ್ಕೊಡ್ತಾರೆ. ನಿಮ್ಮ ಗಂಡ ಹಿಂಗೆ ಓಡಾಡ್ತಿದ್ದಾನೆ ಯಾವುದೋ ಹೆಂಗ್ಸ್ ಜೊತೆಗೆ, ನಿಮ್ಮ ಹೆಂಡ್ತಿ ಹಿಂಗೆ ಓಡಾಡ್ತಿದ್ದಾಳೆ, ಅವರು ಏನು ಆಫೀಸ್ ಕಲೀಗ್ಸ್ ಇದ್ದಾರಾ ಅಥವಾ ಏನು ಮಾಡ್ತಿದ್ದಾರೆ, ಆಫೀಸ್ ಪರ್ಪಸ್ ಹೋಗಿದ್ದಾರೆ, ಎಲ್ಲ ಕೇಳಿ. ಕೆಲವರು ಮನೆ ಹಾಳು ಕೆಲಸ ಮಾಡ್ತಿರ್ತಾರೆ. ಅಂದರೆ ನಿಮ್ಮ ಸಂಸಾರ ಚೆನ್ನಾಗಿದ್ದರೆ, ನಿಮ್ಮ ಒಂದು ಸಂಸಾರದಲ್ಲಿ ನೆಮ್ಮದಿ ಇದ್ದರೆ ಅದನ್ನು ಹಾಳು ಮಾಡಬೇಕಂತಲೇ ಕೆಲವರು ಹುಟ್ಟಿರ್ತಾರೆ. ಸೊ ಅದನ್ನ ಹಾಳು ಮಾಡೋಕ್ಕೆ ನೋಡ್ತಿರ್ತಾರೆ. ಸೊ ಅವನ ಕಾರಣಕ್ಕೆ ದಯವಿಟ್ಟು ನೀವು ಕಣ್ಣಾರೆ ನೋಡ್ದಿರ ಯಾವುದೇ ಕಾರಣಕ್ಕೆ ಒಪ್ಕೊಳ್ಳೋಕೆ ಹೋಗ್ಬಿಡಿ. ನೀವೆಲ್ಲ ನೋಡಿದ್ಮೇಲೆ ನಿಮ್ಮ ಸಂಸಾರದ ನೀವು ಜಡ್ಜ್ಮೆಂಟ್ ತೊಗೊಳ್ಳಿ. ಆಮೇಲೆ ಏನು ಮಾಡಬೇಕು, ಏನು ಮಾಡಬಾರ್ದು, ನಿಮ್ಮ ಮನಸ್ಥಿತಿ ಮೇಲೆ, ನಿಮ್ಮ ಯೋಚನೆ ಮೇಲೆ ನೀವು ತೊಗೊಳ್ಳಿ. ಯಾರೋ 3ನೇ ವ್ಯಕ್ತಿ ಬಂದುಬಿಟ್ಟು ಹಿಂಗೆ ಮಾಡ್ತಿದ್ದ ಅಂತ ಹೇಳಿದರೆ ಅದು ಏನು ನಿಮ್ಮ ಸಂಸಾರ ಹಾಳು ಮಾಡೋಕ್ಕೆ ಹೇಳ್ತಿರ್ಬೋದು, ಏನೋ ಮಾಡೋಕ್ಕೆ ಹೇಳ್ತಿರ್ಬೋದು. ಅದನ್ನು ಸರಿಯಾಗಿ ನಂಬಿಡಬೇಡಿ. ನೀವೇನು ರೆಸ್ಪೆಕ್ಟ್ ಇಟ್ಟಿರ್ತೀರ, ಏನು ಪ್ರೀತಿ ಇಟ್ಟಿರ್ತೀರ ಹಾಗೇ ಇರಲಿ. ಆದರೆ ಆ ಅನುಮಾನಕ್ಕೆ ನೆಗೆಟಿವ್ ಒಳಗಡೆ 100 ಬರೋ ಥರ ಮಾಡಿಬಿಟ್ರೆ ಆಮೇಲೆ ಏನಾಗುತ್ತೆ, ಹಿಂಗೂ ಹೇಳ್ತಿದ್ದಾರೆ, ಹಂಗೂ ಹೇಳ್ತಾರೆ, ನಾನು ಬೇರೆ ಥರನೇ ಇರೋಣ ಅಂತ ಡೈವರ್ಟ್ ಆಗಿಬಿಡ್ತಾರೆ. ಸೊ ಅವನ ಕಾರಣಕ್ಕೆ ಇವಾಗ ಆಪ್ಷನ್ಸ್ಗಳು ತುಂಬ ಇರೋದ್ರಿಂದ ಕೂಲಾಗಿ ಹ್ಯಾಂಡಲ್ ಮಾಡಿ ಎಲ್ಲ ಸಂಬಂಧನೂ ಅಂತ ಹೇಳ್ತಾ. ಸೊ ಏನು ಅನ್ನಿಸ್ತು 3 ಪಾಯಿಂಟ್ ಬಗ್ಗೆ? ಸುಮ್ಮನೆ ಅನುಮಾನ ಪಡುವಂಥವ್ರು ಅವ್ರ ಜೀವನ ಹೇಗೆ ಹಾಳಾಗುತ್ತೆ, ಯಾವ ಥರ ನೀವು ಅದನ್ನ ಹ್ಯಾಂಡಲ್ ಮಾಡಬೇಕಂತೇಳಿ ಈ ಒಂದು 3 ಟಿಪ್ಸಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೇನು ಅನಿಸುತ್ತೆ ವಿಡಿಯೋ ಬಗ್ಗೆ? ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಗೇನು ಹೇಳ್ತಾ ಇದ್ದೀನಿ, 21,000 ಕಂಪ್ಲೀಟ್ ಆಗಿದೆ. ಆದಷ್ಟು ಬೇಗ 22,000, 23,000, 24,000, 25,000 ಕಂಪ್ಲೀಟ್ ಆಗಲಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.